ಸೊ ಇಷ್ಟು ಅಂದರೆ ಡೆಡಿಕೇಶನ್ ಅಷ್ಟು ಹೇಳಿದ್ರಿ ನೀವು, ಸಣ್ಣ ಆಗಿದ್ರು ಮತ್ತು ದಪ್ಪ ಆದರು ಅಂತ. ಅಷ್ಟು ಸಿನಿಮಾ ಮೇಲೆ ಪ್ರೀತಿ ಇಟ್ಕೊಂಡಿದ್ದ ವ್ಯಕ್ತಿಗೆ ಸೊ ಆ ಸಿನಿಮಾ ಟೀಮಿಂದ ಗೌರವ ಕೊಟ್ಟರು ಅಂತ ನಿಮಗೆ ಅನಿಸುತ್ತಾ? ಅಂದರೆ ಅವರು ಸತ್ತಿದ್ದು ದಿನ ಅದು ಬಗ್ಗೆ ತುಂಬಾ ಅಂದರೆ ಲೈಕ್ ಆಕ್ರೋಶಗಳು ವ್ಯಕ್ತ ಆಗ್ತಿದೆ, ಮತ್ತು ಅವರು ನಡೆ ಸರಿಯಲ್ಲ ಸಿನಿಮಾ ಟೀಮ್ದು ಅಂತ ತುಂಬಾ ಕೇಳಿ ಬರ್ತಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಮತ್ತು ಹಿತೇಶ್ ಅವರು ಕೂಡ ಹಾಕ್ಕೊಂಡಿದ್ರು. ಅಫ್ಕೋರ್ಸ್ ಈ ಥರದ ಘಟನೆ ಆದಾಗ ಹೌದು ಅದು ತಪ್ಪಲ್ವಾ ಅಂತಲೇ ಅನಿಸೋದು ಎಲ್ಲರಿಗೂ ಸಹಜ ಅದು. ಸೊ ಏನು ಹೇಳ್ತೀರಾ ಪ್ರವೀಣ್? ಫಸ್ಟ್ ಆಫ್ ಆಲ್ ಅವ್ನು ತೀರ್ಕೊಡೋ ದಿನ ಇದು ಯಾವುದು ತಲೆಗೆ ಬಂದಿಲ್ಲ, ಯಾರಿಗೂ ಬರೋದು ಇಲ್ಲ. ನನಗಂತೂ ಇವಾಗಲೂ ಅನ್ನಿಸ್ತಾ ಇಲ್ಲ, ನಾನು ಆನೆಸ್ಟಾಗಿ ಹೇಳ್ಬೇಕಾದ್ರೆ ಅದೆಲ್ಲ ವಿಷಯನ ಅಲ್ವಾ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಅವ್ರು ಬಂದಿದ್ದರೆ ಅವ್ನು ರಿಟರ್ನ್ ಬರೋದಾದರೆ ನಾನೇ ಹೇಳ್ತಿದ್ದೆ ಬರಬೇಕಿತ್ತು ಅಂತ. ಅವನು ಅಷ್ಟು ಡೆಡಿಕೇಶನ್ ಇಟ್ಟು ಸಿನಿಮಾ ಮಾಡ್ದ ಒಂದು ವರ್ಕ್, ಅದು ಅವನು ವರ್ಕ್ ಅವ್ರು ಮಾಡಿದ್ದಕ್ಕೆ ಗೊತ್ತಿಲ್ಲ. ನಾನು ಮಾತಾಡ್ತಿರೋದು ಇವಾಗ ತಪ್ಪ ಸತ್ಯನ ನಂಗೆ ಗೊತ್ತಿಲ್ಲ. ನಂಗೆ ಅನಿಸಿದ್ದು ಒಂದೇ, ನಂಗೆ ರಾಕಿ ಹತ್ರ, ಎಲ್ರಿಗೂ ಹತ್ರ ಆಗ್ಬೇಕಂತಿಲ್ಲ, ಕೆಲಸ ಅಂತ ನೋಡ್ಕೊಂಡ್ರೆ ಏನೋ ಗೊತ್ತಿಲ್ಲ ಅವ್ರು ಯಾವ ಭಾವನೆಯಿಂದ ಬಂದಿಲ್ಲೋ ಅಂತ ಗೊತ್ತಿಲ್ಲ. ಈ ಟ್ರೋಲ್ ಪೇಜಸಲ್ಲಿ ಆಮೇಲೆ ಮೀಡಿಯಾದಲ್ಲಿ ನೋಡುವಾಗ ಒಂದ್ಸಲ ಸರ್ಗೆ ಬರ್ಬೋದಿತ್ತಲ್ವ ಅಂತ ನನಗೂ ಅನಿಸಿದ್ದು ಹೌದು. ಇನ್ನೊಂದು ಪಾಯಿಂಟ್ ಆಫ್ ವ್ಯೂಲ್ಲಿ ಏನಂದರೆ ಅವ್ರಿಗೆ ಏನು ಯೋಚನೆಯಿಂದ ಬಂದಿಲ್ವೋ ಅಥವಾ ಯಾವ ಸಿಚುವೇಶನಲ್ಲಿ ಅವರಿದ್ದರು, ಅವ್ರು ಏನು ಅಂದ್ಕೊಂಡ್ರು ಅದು ನಂಗೆ ದೇವರನ್ನ ಗೊತ್ತಿಲ್ಲ. ಅದು ಗೊತ್ತಿದ್ರೆ ನಾನು ಹೇಳ್ತಿದ್ದೆ ಅವ್ರು ಬರಬೇಕಿತ್ತು ಅಥವಾ ಬರಬಾರ್ದಿತ್ತು ಅಂತ ನಾನು ಹೇಳ್ತಾ ಇದ್ದೆ. ಅವನು ಸಿನಿಮಾನ ಹೆಂಗೆ ಪ್ರೀತಿ ಮಾಡ್ತಿದ್ದ ಅಂದರೆ ಶೂಟ್ ಆದಮೇಲೆ ನಾನೇ ಕೇಳೋಣ ಹೆಂಗೆ ನಡೀತು ಅಂತ, ಅಷ್ಟು ಹೊಗಳ್ತಿದ್ದ ಸರ್ನ. ರಿಷಬ್ ಸರ್ ಆಗಿರಲಿ, ಅಲ್ಲಿ ಇರುವಂಥ ಸನಿಲ್ ಗುರು ಅಂತಿದ್ದಾರೆ ಅವ್ರನ್ನ ಆಗಿರಲಿ, ಡೈರೆಕ್ಷನ್ ಟೀಮ್ನ ಆಗಿರಲಿ, ಅವರೊಂದು ಸೀನ್ ಕ್ರಿಯೇಟ್ ಮಾಡುವಾಗ ಹೆಂಗೆಲ್ಲ ಮಾಡ್ತಿದ್ರು, ಸೀನ್ ಆದಮೇಲೆ ಬಂದು ಅದ್ರ ಬಗ್ಗೆ ಏನು ಹೇಳ್ತಿದ್ರು, ಪಾಸಿಟಿವ್ ರೆಸ್ಪಾನ್ಸ್ ಇತ್ತಂತೆ. ಇವನು ಮಾಡ್ತಿರುವ ಸೀನ್ ಬಗ್ಗೆ ಪ್ರತಿಯೊಂದು ಬಗ್ಗೆನೂ ಅವ್ರು ಹೇಳ್ತಿರು. ಯಾಕಂದರೆ ಅಂಥ ದೊಡ್ಡ ನಿರ್ದೇಶಕರು ಹೊಗಳ್ಬೇಕಾದ್ರೆ ಸುಮ್ಮನೆ ಹೊಗಳಲ್ಲ. ಯಾಕಂದರೆ ನಾನು ಒಬ್ಬ ಆರ್ಟಿಸ್ಟ್ ಆಗಿ ಅವ್ರನ್ನ ಎಲ್ಲಿ ನೋಡ್ತಿದ್ದೀನಿ ಅಂತ ನನಗೂ ಗೊತ್ತು. ಇವನ್ ನನಗೂ ಇಷ್ಟ ಅಂಥ ಟೀಮ್ ಜೊತೆ ವರ್ಕ್ ಮಾಡೋಕ್ಕೆ. ಅವ್ರು ಬಂದು ಹೊಗಳಲ್ಲ, ಇವನು ಹೊಗಳ್ತಿದ್ರಂತೆ, ಸಪ್ರೇಟಾಗಿ ಮನೆ ಬಗ್ಗೆ ವಿಚಾರಿಸ್ತಿದ್ರಂತೆ. ಇವನು ಅವ್ರ ಮೇಲೆ ತುಂಬ ರೆಸ್ಪೆಕ್ಟ್ ಇಟ್ಟಿದ್ದ, ಅದು ನನಗೆ 100% ಗೊತ್ತು. ಸೊ ಅಂಥ ಟೈಮಲ್ಲಿ ಈಗೇನು ಬರ್ತಾ ಇದೆ ಅದನ್ನ ಬಾಯ್ ಕಟ್ ಮಾಡಬೇಕು ಅಂತಲೂ ನೋಡಿದೆ ನಾನು. ಸಿನಿಮಾ ಬಾಯ್ ಕಟ್ ಮಾಡಬೇಕು, ಆಮೇಲೆ ರಿಷಬ್ ಸರ್ ಹಂಗೆ ಮಾಡಿದ್ರು ಬರಬೇಕಿತ್ತು ಅಂತ. ಅದು ಅವ್ರಿಗೆ ಬಿಟ್ಟಿದ್ದು, ಅದನ್ನು ನಾವು ಕೇಳಿ ತರಿಸುವಂಥದ್ದಲ್ಲ, ಅಥವಾ ನಾವು ಬಾಯ್ ಕಟ್ ಮಾಡಿ ಏನು ಯೂಸು ಅಂತ ನನಗೆ ಗೊತ್ತಿಲ್ಲ. ನಾನು ಇವನು ಹೇಳ್ತಿರೋದು, ನಾನು ಮಾತಾಡ್ತಿರೋದು ತಪ್ಪ ನನಗೆ ಇವಾಗಲೂ ಗೊತ್ತಿಲ್ಲ. ಅವ್ನು ಕನಸದು ಕಾಂತಾರ, ಅದನ್ನು ಬಾಯ್ ಕಟ್ ಮಾಡಿ ನಾವೇನು ಸಾಧನೆ ಮಾಡೋಕೆ ಹೊರಟಿದ್ದೀವಿ ಅಂತ ನನಗೊಂದು ಅನ್ನಿಸ್ತಾ ಇದೆ. ಅದಾದಮೇಲೆ ಟೀಮಿಂದ ಬಂದಿದ್ದಾರೆ ಅಂತ ನ್ಯೂಸ್ ಬಂದಿದೆ. ಅಂದರೆ ನಂಗೆ ಅವ್ರ ಪರಿಚಯ ಇಲ್ಲ ಟೀಮಿಂದ. ಹೌದು, ಅವ್ರು ಬಂದಿದ್ದಾರೆ ಅಂತ. ನಂಗೆ ಅವ್ರ ಮುಖತಃ ಪರಿಚಯ ಇಲ್ಲ. ಅಷ್ಟೆಲ್ಲ ಇದ್ದಿದ್ರೆ ಅವ್ರನ್ನೂ ಕಳಿಸ್ತಾ ಇರಲಿಲ್ಲ. ಇವನ್ ಅವತ್ತು ಫೋನ್ ಮಾಡಿ ನಮ್ಮ ಆತ್ಮೀಯ ಗೆಳೆಯನ ಹತ್ರ ಮಾತಾಡಿದ್ದಾರೆ, ಏನೇನು ವಿಷಯ, ನಾನು ಏನಕ್ಕೆ ಬಂದಿಲ್ಲ, ಏನಾಗಿದೆ, ನಾನು ಯಾವಾಗ ಬರ್ತೀನಿ, ಏನಕ್ಕೆ ಬರ್ತೀನಿ ಅಂತ ಎಲ್ಲ ಅವ್ರಿಗೆ ಅಪ್ಡೇಟ್ ಕೊಟ್ಟಿದ್ದಾರೆ. ಅದೇನು ಅಂತ ನನಗೂ ಹೇಳಿಲ್ಲ. ಅವ್ರು ಹಂಗೆ ಹೇಳದಿದ್ರೆ ಮೀಡಿಯಾ ಮುಂದೆನೇ ಬಂದು ಹೇಳ್ಬೋದಿತ್ತು. ನನ್ನ ಪ್ರಕಾರ ಅವ್ರು ಏನು ಮಾಡ್ತಿದ್ದಾರೆ, ಏನಕ್ಕೆ ಬಂದಿಲ್ಲ ಅಂತ ತೋರಿಸ್ಕೊಳ್ಳೋ ಅವಶ್ಯಕತೆ ಅಥವಾ ಅವ್ರಿಗೆ ಆ ಉದ್ದೇಶ ಇಲ್ಲ ಅನಿಸುತ್ತೆ. ಅವ್ರಿಗೆ ಸಹಾಯ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆ ಸಹಾಯ ಮಾಡೋದನ್ನು ಕೂಡ ನಾನು ತೋರಿಸೋದು ಬೇಡ ಅಂತ ಅಂದ್ಕೊಂಡಿದ್ದಾರೆ ಅಂತ ನಾನು ಅನ್ಕೋತೀನಿ. ಬಟ್ ಅವ್ರ ಕಡೆಯಿಂದ ಸಂತಾಪ ಏನಿದೆ, ಅವತ್ತೇ ನ್ಯೂಸ್ ಬಂದಿದೆ ಅವ್ರು ಹತ್ರು, ರಿಷಬ್ ಸರ್ ಹತ್ರು ಅಂತ. ಕಣ್ಣೀರಿಗಿಂತ ದೊಡ್ಡದು ಯಾವುದಿಲ್ಲಲ್ಲ ಮೇಡಮ್.